ಕಸಬಾ ಹೋಬಳಿ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂಗೆ ಬದಲಿ ಭೂಮಿ ಕೊಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶನ್ ಅವರು ಈಗಿದ್ದಂಥ ಒಳಗಡೆ ಎನ್ಕ್ವೈರಿ ಬದಿ ನಟೇಶ್ 14/7/2021 ಪತ್ರ ಬರೀತಾನೆ. 14/7/2021 ಪತ್ರ ಬರ್ಬಿಟ್ಟು ನಿರ್ದೇಶನ ಕೋರ್ತಾನೆ. ಸ್ವಾಮಿ ಈ ಥರ ಭೂಮಿ ಕೇಳ್ತಾ ಇದ್ದಾರೆ, ನಾವು 60-40 ಕೂಡ ಒಪ್ಕೊಂಡಿದ್ದೀವಿ, ಲಾಲಕನ್ನು 5 ಪರಿಹಾರ ಕೂಡ ಒಪ್ಕೊಂಡಿದ್ದೀವಿ ಅಂತೇಳಿ ಅದಕ್ಕೆ ನಿರ್ದೇಶನ ಕೋರಿ ಪತ್ರ 14/7/2021 ಬರೀತಾನೆ. ಆ ಪತ್ರದಲ್ಲಿ ಏನು ಹೇಳ್ತಾನೆ ಅಂದರೆ, ಸದರಿ 3 ಎಕರೆ 16 ಗುಂಟೆ ಜಮೀನನ್ನು ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದ್ದಾನೆ ನಟೇಶ್. ಪಾರ್ವತಿ ಹೇಳಿದ್ದಾನೆ. ಈ ನಟೇಶ್ ಇದೆ ಭ್ರಷ್ಟ. ಇದು ಸಿದ್ದರಾಮಯ್ಯನವರ ಪತ್ನಿ ಹೇಳ್ತಾ ಇರೋದು ಸತ್ಯನಾ ಇಲ್ಲ ನಟೇಶ್ ಹೇಳಿರೋದು ಸತ್ಯನಾ? ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ, ಭ್ರಷ್ಟಾಚಾರನ ಈ ಒಂದು ನಟೇಶ್ ಮಾಡಿರೋ ಅಂಥ ಕೆಲಸದಿಂದ ಇವತ್ತು 5-6 ಸಾವಿರ ಕೋಟಿ ಹಗರಣ ಮೂಡೋದಲ್ಲಾಗೋಕ್ಕೆ ಇಷ್ಟೆಲ್ಲ ನೀವುಗಳೆಲ್ಲ ನಿಂತ್ಕೋಬೇಕಾಗಿರೋದು ಬೀದಿನಲ್ಲಿ. ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು. ಮತ್ತು ಒಳಗಡೆ ಇದ್ದಾನೆ ಇವಾಗ ಲೋಕಾಯುಕ್ತರು, ಇವನ್ನ ತಕ್ಷಣ ಅವನು ಬಂಧಿಸಬೇಕು, ಹೊರಗಡೆ ಬರೋಕ್ಕೆ ಬಿಡಬಾರ್ದು ಅವನನ್ನು. ಇವಾಗ ತಕ್ಷಣ ಬಂಧಿಸಬೇಕು. ಮಾಧ್ಯಮದ ವಿರುದ್ಧ ಆಯ್ತಾನಂತೆ. ಯಾವ ನೈತಿಕತೆ ಇದೆ ಇವನಿಗೆ? ಏನು ತಿಳ್ಕೊಂಡವನೇ ಮಾಧ್ಯಮದವರು ಅಂದರೆ ಇವರು? ಏನು ಇವ್ರ ಮನೆ ಕಸ ಕೊಡೋದು ಇದನ್ನು ತಿಳ್ಕೊಂಡ್ಬಿಟ್ಟಾನ ಇವನು? ಸೌಜನ್ಯದಿಂದ ಉತ್ತರ ಕೊಡಬೇಕು. ಅವನಿಗೆ ತಾಕತ್ತಿದ್ದರೆ ಅದನ್ನು ಹೊರತುಪಡಿಸಿ ಇಲ್ಲ ನಾನು ಉತ್ತರ ಕೊಡೋಕ್ಕೆ ಶಕ್ತಿನಿಲ್ಲ ಅಂತ ಹೋಗಬೇಕು. ಅದನ್ನು ನೋಡಿ ಮಾಧ್ಯಮದ ಹರಿಯಾಯ ಅಂತದ್ದು ಏನಿದೆ ಅವನು ಮಾಡಿರೋದು, ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಮೂಢ ಅಕ್ರಮದ ಬಗ್ಗೆ ಇವನೇ ಮೂಢ ಅಕ್ರಮದ ರೂವಾರಿ. ಈ ಒಂದು ಪತ್ರ 14/7/2021 ಬರೆದ ಮೇಲೆ 30/12/2021 ಪಾರ್ವತಿ ಅವರಿಗೆ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತ ಜ್ಞಾಪನ ಹೊಡಿಸ್ಬೇಕಾದ್ರೆ ಯಾಕೆ ಸರ್ ಹೊಡಿಸ ಅವನು ಇಡಿಯಟ್? 14/7 ಈ ಒಂದು 14/7/2021 ಪತ್ರ ಬರೆದು ಸರ್ಕಾರದ 100 ಸೂಕ್ತ ನಿರ್ದೇಶನ ಕೋರಿರ್ಬೇಕಾದ್ರೆ ಆ ಪತ್ರ ನಿರ್ದೇಶನ ಬರೋವರೆಗೂ ಯಾಕೆ ಇವನು ಕ್ರಮ ತೊಗೊಂಡ? ಅದಕ್ಕಿಂತ ಮುಂಚೆ ಯಾಕೆ ತೊಗೊಂಡ ಕ್ರಮನಿಗೆ? ಏನು ಇವನಿಗೆ ಅರ್ಜೆಂಟ್ ಇತ್ತು? ಯಾರು ಒತ್ತಡ ಇತ್ತು ಹಂಗಾದ್ರೆ? ಹಾಗಾಗಿ ಇದರಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳ್ಕಾಡಿದೆ. 2020 ನಿರ್ಣಯ ಅಂತ ಹೇಳ್ತಾನಲ್ವ ಸರ್, ಏನು ನಿರ್ಣಯ ತೊಗೊಂಡ ಅವನು? ಮುಚ್ಚಿಟ್ಟವನಲ್ಲಿ ನಿರ್ಣಯನ ಆಗಿಲ್ಲ, ಸಬ್ಜೆಕ್ಟ್ ಮುಂದಕ್ಕೆ ಹೋಗಿದೆ ಸರ್. ಲೋಕಾಯುಕ್ತದವ್ರಿಗೆ ಒಳಗಡೆ ಕೂರಿಸ್ಬಿಟ್ಟು ಅವನೇ ಟೀ ಕೊಟ್ಟಿದ್ದಾರೆ, ಟೀ ಕೊಟ್ಬಿಟ್ಟು ಕೂರ್ಸ್ಕೊಂಡು ಕಳಿಸಿರ್ತಾರೆ ಕಳ್ಳನ. ಅವರಿಂದ ಏನು ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅವರೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿದ್ದಾರೆ ಲೋಕಾಯುಕ್ತರು. ಅವರಿಂದ ಏನು ನ್ಯಾಯ ಸಿಗುತ್ತೆ ನಮಗೆ? ಇದನ್ನು ಅವರೇ ಅವನ್ನ ಇಲ್ಲಿ ನಿಗರಿನಲ್ಲ, ಹಂಗೆ ಕಚೇರಿಯಲ್ಲಿ ನಿಗರ್ಲಿ ಅವನು ಒದ್ದು ಒಳಿಕಾಗ್ತಾರೆ ಅವನನ್ನು. ಹಾಗಾಗಿ ಇಲ್ಲಿ ನಮಗೆ ನ್ಯಾಯ ಸಿಕ್ಕಲ್ಲ, ಖಂಡಿತ ಸಿಕ್ಕಲ್ಲ. ಈ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಾಕೋದೇ ಉತ್ತಮ. ಹಿಂದೆ ಮುಚ್ಚಾಕಿದ್ರು ಸಿದ್ದರಾಮಯ್ಯನವರು, ಅದೇ ಲೋಕಾಯುಕ್ತರ ತನಿಖೆ ಎದುರಿಸಿದ್ದಾರೆ. ಈಗ ಮುಚ್ಚಾಕೋದೇ ಉತ್ತಮ. ಭ್ರಷ್ಟಾಚಾರ ತುಂಬಿರು 8 ಕೋಟಿ ಹಗರಣದಲ್ಲಿ ಇವರೇ ತಗಲಾಕೊಂಡು ಕೂತಿರ್ಬೇಕು. ಇವರಿಂದ ನಾವು ನ್ಯಾಯ ಏನು ಸಿಗುತ್ತೆ? ನಮಗೆ ನೋವಾಗುತ್ತೆ. ಹಾಗಾಗಿ ಇದನ್ನು ಉನ್ನತ ಮಟ್ಟ ತನಿಖೆ ಹಾಗೂ ಸರ್ಕಾರ ಇದನ್ನು ಸೂಕ್ತವಾಗಿ ಅವನ ವಿರುದ್ಧ ಕ್ರಮ ತಗೋಬೇಕು. ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ. ಮಾರಾಟ ಮಾಡಿದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಯಾವ ಆಧಾರದ ಮೇಲೆ ಯಾವ ದಾಖಲೆ ಇಟ್ಕೊಂಡಿದ್ದ ಮಾತಾಡೋನು? ಹಾಗಾಗಿ ಕೂಡಲೇ ಲೋಕಾಯುಕ್ತರು ಅವನು ಬಂಧಿಸಬೇಕು. ಇವಾಗ ನಾವು ಇಲ್ಲೇ ಕೂರ್ತೀವಿ, ಬಿಡಲ್ಲ ಅವನು. ಇವತ್ತು ಹೊರಗಡೆ ಬರಲಿ ಅವನು. ಬಂಧಿಸಿ ನಟೇಶನ್ನ ಬಂಧಿಸಿ ಧಿಕ್ಕಾರ ನಟೇಶನಿಗೆ ಧಿಕ್ಕಾರ. ಮಾಧ್ಯಮದ ವಿರುದ್ಧ ಹರಿದಾಯ್ದಿರೋದಕ್ಕೆ ನಟೇಶನ್ಗೆ ಧಿಕ್ಕಾರ. ಭ್ರಷ್ಟಾಚಾರದ ಮುಖವಾಡ ಹೊತ್ತು ಒಳಗೆ ತನಿಖೆಗೆ ಬಂದಿರುವ ನಟೇಶನ್ನ ಬಂಧಿಸಿ. ಐಡಿಯಾ ಬರಲ್ಲ ಇಡಿಯಟ್ ಫೆಲೋ. Is it I'm dancing? ಏನು ವಿಜುವಲ್ಸ್ ಕೊಡ್ತೀವಿ? You should know. You don't have a minimal common sense at least. ವಿಜುವಲ್ ತೆಗಿತಾರೆ ಪ್ಲೀಸ್. ಏನಿಲ್ಲ ಬಂದಿದ್ದಕ್ಕೆ ತಾವು ಬಿಡಿ ಸರ್. ಸರ್ ಆಯ್ತು ಬನ್ನಿ ಬಂದಿದ್ದಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಡ್ಯಾನ್ಸ್ ಮಾಡೋದಲ್ಲ, ಅದನ್ನೇನು ಮಾಡ್ತೀವಿ? ಆಯ್ತು ಬಂದಿದ್ದಾರೆ ಅಂತ ಅಷ್ಟೇ. ಡ್ಯಾನ್ಸ್ ಇದು ರೈಟ್ ನ್ಯೂಸ್.